ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಂಜಿತಾ ಅಂತ. ನಾನೊಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಿದ್ದೀನಿ. ಇವತ್ತು ಶನಿವಾರ ನಮ್ಮ ಮನೆ ಹತ್ರ ಗಣಪತಿನ ಕೂರಿಸಿದ್ರು. ಇವತ್ತಿಗೆ 8 ದಿನ ಆಗಿತ್ತು ಗಣಪತಿನ ಕೂರಿಸಿ. ಹಾಗಾಗಿ ರಂಗೋಲಿ ಸ್ಪರ್ಧೆನ ಇಟ್ಟಿದ್ದರು. ನಾನು ಕೂಡ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ನಾನು ಸ್ಕೂಲಿಂದ ಬರೋದು 1:30 ಆಗೋಗಿತ್ತು. ಇಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದ್ದು 3 o'clockಗೆ. ಆ್ಯಕ್ಚುಲಿ ಇವತ್ತು ಕಾಂಪಿಟೇಷನ್ ಇದ್ದಿದ್ದು 11 o'clockಗೆ. ನಮ್ಮ ಪಕ್ಕದ ಮನೆ ಅಕ್ಕ ಫ್ರೈಡೇನೇ ಹೋಗಿ ಟೈಮಿಂಗ್ಸ್ನ ಚೇಂಜ್ ಮಾಡಿಸಿದ್ರು 3 o'clockಗೆ. ನಾನು ಸ್ಕೂಲಿಂದ 1:30ಗೆ ಬರೋ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡ್ತಿದ್ರು. ಅವ್ರ ಮಗ ಇದ್ಕೊಂಡು ಅಕ್ಕ ನಾನು ಇನ್ಫಾರ್ಮ್ ಮಾಡ್ತೀನಿ, ಆಗ ಬನ್ನಿ ನೀವು ಅಂತೇಳಿ ಹೇಳಿದ್ದ. ಸೊ ಅಷ್ಟೊತ್ತಿಗೆ ನಾನು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡೆ. ಬರೋ ಅಷ್ಟೊತ್ತಿಗೆ ಎಲ್ಲರೂ ರಂಗೋಲಿ ಹಾಕ್ತಿದ್ರು. ನಾನು ಕೂಡ ಅವ್ರ ಜೊತೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫೈನಲಿ ನನ್ನ ರಂಗೋಲಿ ಈ ಥರ ಬಂದಿದೆ ನೋಡಿ. ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಕಿದರು ರಂಗೋಲಿ. ರೋಡೆಲ್ಲ ತುಂಬ ಅಂದವಾಗಿ ಚಂದವಾಗಿ ಕಾಣ್ತಿತ್ತು, ಕಲರ್ಫುಲ್ಲಾಗಿತ್ತು. ಹಾಗೆ ನಮ್ಮ ಪಕ್ಕದ ಮನೆಯವರು ಪೂಜೆಗೆ ಕೊಡ್ತಿದ್ರು. ಇವತ್ತು ನಾಳೆ ಗಣಪತಿನ ಬಿಟ್ಬಿಡ್ತಾರೆ. ಅವರು ಕೂಡ ಮನೆ ಹತ್ರನೇ ಪ್ರಸಾದನೆಲ್ಲ ಮಾಡಿಸ್ತಿದ್ರು. ಸರಿ ಅಂಥೇಳಿ ನಾನು ರೆಡಿಯಾಗಿ ಬರೋಕ್ಕೆ ಮೇಲೆ ಹೊರಟೆ. ಅಷ್ಟೊತ್ತಿಗೆ ಪಕ್ಕದ ಮನೆ ನಾಯಿ ಅವ್ರ ಅಣ್ಣ ಕಟ್ಟಾಕಿ ಹೊರಟಿದ್ರು. ಸೊ ಅದಕ್ಕೆ ಅದು ಎಲ್ಲೋದ್ರು ನಮ್ಮ ಅಣ್ಣ ಅಂತ ಹೇಳ್ಬಿಟ್ಟು ಕಿರಿಚ್ತಿತ್ತು. ಅದನ್ನು ಮಾತಾಡಿಸ್ತಿದ್ದೆ. ಹೊರಗಡೆ ಹೋಗಿದ್ದಾರಾ? ಹಾಂ, ನೀನು ಕರ್ಕೊಂಡೋಗಿಲ್ಲ ಚಾರ್ಲಿ ನೀನು ಕರ್ಕೊಂಡೋಗಿಲ್ಲ? ಫೈನಲಿ ರೆಡಿಯಾಗಿ ಪೂಜೆಗೆ ಹೊರಟೆ. ನಾವು ಹೋಗೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗೆ ನಾನು ಹಾಕಿದ್ದಿದ್ದು ರಂಗೋಲಿನ ಒಂದು ಸತಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟೆ. ಎಲ್ಲರೂ ಸ್ವಲ್ಪ ತುಳಿದಾಡಿ ಗೇಮ್ಸ್ ಎಲ್ಲ ಆಡಿಸಿದ್ರು ಮಕ್ಕಳಿಗೆ ಆ್ಯಕ್ಚುಲಿ. ಸೊ ಆ ಟೈಮಲ್ಲಿ ಏನೋ ಸ್ವಲ್ಪ ಕೆಟ್ಟಿದೆ ಅಷ್ಟೇ. ಹಾಗೆ ಮತ್ತು ನಮ್ಮ ಪೂಜೆ ಮಾಡಿರಲಿಲ್ವಲ್ಲ, ಹಾಗೆ ಒಂದು ಸತಿ ಪೂಜೆ ಮಾಡಿಕೊಟ್ರು ನಮಗೂ ಕೂಡ. ಹಾಗೆ ಏರಿಯಾ ಕಾರ್ಪೊರೇಟರ್ಗೆ ಮತ್ತು ಗಣಪತಿ ಕೂರಿಸೋದಕ್ಕೆ ಸಪೋರ್ಟ್ ಮಾಡಿದ್ರಲ್ಲ, ಅವರಿಗೆಲ್ಲ ಸನ್ಮಾನ ಮಾಡಿದ್ರು. ಹಾಗೆ ನಮ್ಮ ಪಕ್ಕದ ಮನೆ ಹುಡುಗ ಶ್ರೇಯಸ್ಸು ಮತ್ತು ಅವ್ರ ಜೊತೆ ಇಬ್ಬರು ಹುಡುಗರು ಕೂಡ ಸೇರಿ ತುಂಬ ಓಡಾಡಿದ್ದಾರೆ ಗಣಪತಿನ ಕೂರಿಸೋದಕ್ಕೆ. ಮತ್ತು ಡೆಕೋರೇಷನ್ ಎಲ್ಲ ಇವರೇ ಮಾಡಿರೋದು. ತುಂಬ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ. ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ರು. ತುಂಬ ಖುಷಿ ಆಯಿತು ನೋಡಿ. ಮತ್ತು ನಾನು ರಂಗೋಲಿ ಹಾಕಿದ್ನಲ್ವ, ನನಗೆ ಫಸ್ಟ್ ಪ್ಲೇಸ್ ಬಂತು, ಸೆಕೆಂಡ್ ಪ್ಲೇಸ್ ಬಂದು ಇವರಿಗೆ, ಥರ್ಡ್ ಪ್ಲೇಸ್ ಬಂದು ಇವ್ರಿಗೆ ಕೊಟ್ಟರು. ಹಾಗೆ ಮಕ್ಕಳಿಗೂ ಕೂಡ ಪ್ರೈಸಸ್ಸನ್ನು ಕೊಟ್ಟರು. ಅವ್ರಿಗೂ ಕೂಡ ಗೇಮ್ಸ್ ಎಲ್ಲ ಆಡಿಸಿದ್ರಂತೆ. ಹಾಗೆ ಪ್ರಸಾದ ತೊಗೊಳೋದಕ್ಕೆ ಹೋಗೋಣ ಅಂದರೆ ತುಂಬಾ ಜನ ಇದ್ದರು. ಆಗ ಅಕ್ಕ ಇದ್ಕೊಂಡು ಪ್ರಸಾದನ ತಂದು ಕೊಟ್ಟರು. ಪ್ರಸಾದ ತೊಗೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೊರಟು ಫಸ್ಟ್ ಪ್ರೈಸ್ ಬಂದಿತ್ತಲ್ವ, ನಮ್ಮ ಮನೆಯವ್ರಿಗೆ ತೊಗೊಂಡೋಗಿ ಕೊಟ್ಟೆ. ಅವ್ರಿಗೂ ಕೂಡ ಆಶ್ಚರ್ಯ ಆಯಿತು, ಫಸ್ಟ್ ಪ್ರೈಸ್ ಅಂತ ಕೇಳ್ತಿದ್ರು. ಮತ್ತು ಅವ್ರ ಕೈಯಲ್ಲಿ ಓಪನ್ ಮಾಡಿಸ್ದೆ. 3 ಲೀಟರ್ ಕುಕ್ಕರ್ ಕೊಟ್ಟಿದ್ದರು. ಹೆಣ್ಮಕ್ಳಿಗೆ ಕಿಚನ್ ಐಟಮ್ಸ್ ಎಷ್ಟಿದ್ರೂ ಸಾಕಾಗಲ್ಲ. ಯೂಸ್ಫುಲ್ಲಾಗಿರುತ್ತೆ, ಹಾಗೆ ಮೆಮೊರಿಬಲ್ ಆಗಿರುತ್ತೆ ಈ ಒಂದು ಗಿಫ್ಟ್. ಗಿಫ್ಟ್ ಚೆನ್ನಾಯ್ತಾ? ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.